ನಿಮ್ಮ ಹೆಸರು? ನಮ್ಮ ಹೆಸರು ಯುವರಾಜ್ ಅಂತ. ಯುವರಾಜು. ನೀವೇನು ಡ್ಯೂಟಿ ಮಾಡ್ತಿದ್ದೀರಿ? ಇಲ್ಲಿ ವಾಚರ್ ಕೆಲಸ. ವಾಚರ್, ಟೌನ್ ಫಾರೆಸ್ಟ್. ಹಾಂ. ಇವತ್ತು ಸಾಗರ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸೇಂಟ್ ಜೋಸೆಫ್ ಚರ್ಚಿನ ಒಂದು ಎದುರು ಭಾಗದಲ್ಲಿರ್ತಕ್ಕಂಥ ಈ ಒಂದು ಹಳೆ ಕಚೇರಿ ಅಲ್ಲ ಸರ್ ಇದು? ಇಲಾಖೆ PWD ಇಲಾಖೆ ವಸತಿ ಹಿಂಭಾಗದಲ್ಲಿರತಕ್ಕಂತಹ ಬೃಹತ್ ಗಾತ್ರದ ನೀಲಗಿರಿ ಮರಗಳನ್ನು ಕಟಾವು ಮಾಡಿದ್ದಾರೆ. ಯಾರೋ ಕಾಂಟ್ರಾಕ್ಟರು, ಮರದ ಕಾಂಟ್ರಾಕ್ಟರು ಯಾರೋ ಕಟಾವು ಮಾಡಿದ್ದಾರೆ ಇಲಾಖೆ ಪರ್ಮಿಷನ್ ಇಲ್ಲದೇನೆ ಅಂಥೇಳಿ ನಮಗೆ ನಮ್ಮ ಶಶಿಧ್ವನಿ ಸುದ್ದಿವಾಹಿನಿಗೆ ದೂರು ಬಂದಿರುತ್ತೆ. ಆ ನಿಟ್ಟಿನಲ್ಲಿ ನಾವು ಬಂದು ಇಲ್ಲಿ ನೋಡಲಾಗಿ ಆಮೇಲೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿ ತಿಳಿಸಿದಾಗ ಅಶೋಕ್ ಟೌನ್ ಉಪ ವಲಯ ಅರಣ್ಯಾಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಲಾಗಿ ಹೌದು ಸರ್ ಕಟಾವು ಮಾಡಿದ್ದಾರೆ, ಈಗಾಗಲೇ ನಾರಾಯಣಪ್ಪ ಅನ್ನೋರ ಮೇಲೆ FIR ಮಾಡ್ತಾ ಇದ್ದೀವಿ ಅಂತ. ಅವರು ಇಲಾಖೆ ಪರ್ಮಿಷನ್ ಇಲ್ಲದೇ ಇಲ್ಲಿ ಕಟಾವು ಮಾಡಿದ್ದಾರೆ ಅನ್ನೋದು ದೂರಿದೆ ನಮಗೆ ಬಂದ ಮಾಹಿತಿ. ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಂತರದಲ್ಲಿ ನಾವು ರೇಂಜ್ ಫಾರೆಸ್ಟರ್ ಹೊಸ್ದಾಗಿ ಬಂದಿದ್ದಾರೆ ಅಣ್ಣಪ್ಪನವರು, ಅವರಿಗೂ ಕೂಡ ಫೋನ್ ಮಾಡಿ ಕೇಳಿದ್ವಿ. ಹೌದು ಸರ್ ಅವ್ರ ಮೇಲೆ FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಅಶೋಕ್ ಸರ್, ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಇದರ ವಿಷಯದಲ್ಲಿ? ಈಗ ಲೋಕೋಪಯೋಗಿ ವಸತಿ ಗೃಹದ ಈ ಆವರಣದಲ್ಲಿ ಈ ಅಪಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ನೀಲಗಿರಿ ಮರಗಳನ್ನು ನಮ್ಮ ಇಲಾಖೆಯ ಪೂರ್ವ ಅನುಮತಿಯನ್ನು ಪಡೆಯದೆ ಈ ಕಡಿತಲೆ ಮಾಡ್ತಾರೆ. ಅವರಿಗೆ ನಾವು ನಾರಾಯಣಪ್ಪ GD ನಾರಾಯಣಪ್ಪನವರು ಅವರು ಕಡಿತಲೆ ಮಾಡಿದ್ದು, ಅವರ ಮೇಲೆ ನಾವು ಅರಣ್ಯ ಮೊಕದ್ದಮೆ ದಾಖಲಿಸಲು ಕ್ರಮ ಕೈಗೊಂಡು ಈಗ ನಾವು ಆ ನಾಟ ತುಂಡುಗಳನ್ನು ನಮ್ಮ ಸರ್ಕಾರಿ ನಾಟ ಸಂಗ್ರಹಾಲಯಕ್ಕೆ ನಾವು ಸಾಗಾಣಿಕೆ ಮಾಡ್ತಾಯಿದ್ದೀವಿ. ಸಾಗರ ಹೌದು. ಹೌದು, ನಾವು ಈಗ ಕೋರ್ಟಿಗೆ ನಾವು NCRಗೆ ಅಪ್ಲೈ ಮಾಡಿದ್ದೀವಿ. ಅದು ಪರ್ಮಿಷನ್ ಇವತ್ತು ಸಿಗುತ್ತೆ. ಸಿಕ್ಕ ತಕ್ಷಣ ನಾವು ಅರಣ್ಯ ಮೊಕದ್ದಮೆ ದಾಖಲು ಮಾಡ್ತೀವಿ.